ಸಾಕ್ತಾ ಇಲ್ವಾ? ಸಾಕ್ತಾ ಇದ್ದೀವಿ. ಅದು ಉಚಿತ ಅನ್ನೋದು ಕೊಡಲೇಬಾರ್ದು. ಹೆಂಡ್ರ ಮಕ್ಕಳು ಸಾಕ್ತೀವಿ ಆರಾಮ ಸಂಪಾದ. ಅದೇ ನಮಗೆ ಇನ್ಸೂರೆನ್ಸ್ ಕಮ್ಮಿ ಮಾಡಲಿ, ಆಟೋದವರಿಗೆ ಬಸ್ ಫ್ರೀ ನಿಲ್ಲಿಸ್ಲಿ, ಅದನ್ನೇ ಮಕ್ಕಳಿಗೆ ಎಜುಕೇಷನ್ ಮಕ್ಕಳಿಗೆ ಫೀಸ್ ಕಮ್ಮಿ ಮಾಡಲಿ. ಮೆಡಿಕಲ್ ಮಾತ್ರ ಈಗ ಮಾತ್ರೆ ತಗೊಳಕ್ಕೆ ಹೋದರೆ ಒಂದು ಮಾತ್ರೆಗೆ 10 ರೂಪಾಯಿ ಅಂತಾರೆ. ಇಲ್ಲಿಂದ ತರೋದು ಮಾತ್ರೆ ರೇಟ್ ಜಾಸ್ತಿ ಆಗಿದೆ, ಅವೆಲ್ಲ ಕಮ್ಮಿ ಮಾಡಬೇಕು. ಆಮೇಲೆ ವಯಸ್ಸಾದವರಿಗೆ ಪೆನ್ಷನ್ ಜಾಸ್ತಿ ಮಾಡಲಿ. ಯಾಕಂದರೆ ಎಷ್ಟೋ ಜನ ಮಕ್ಳುಗಳು ಸಾಕಲ್ಲ, ಮೂಲಿ ಬಿಸಾಡ್ಬಿಡ್ತಾರೆ. ಆ ಪೆನ್ಷನ್ ದುಡ್ಡು ಬಂದುಬಿಟ್ಟು ಸ್ವಲ್ಪ ಒಂದು 3,000 ಒಬ್ಬೊಬ್ರಿಗೆ 3,000 ಪೆನ್ಷನ್ ದುಡ್ಡು ಮಾಡಿ ನಮ್ಮ ಆಟೋದೆಲ್ಲರೂ ಓಡ್ತಾರೆ. ನಮ್ಮ ಆಟೋದವರು ಜೀವನ ಮಾಡ್ಬೋದು, ಕರ್ಕೊಬರ್ಬೋದು, ಬ್ಯಾಂಕಲ್ಲಿ ತಗೊಂಡು ಆರಾಮ ಓಡಾಡ್ಬೋದು, ಇವೆಲ್ಲ ಮಾಡ್ಬೋದು. ಇವರು ವಯಸ್ಸರಿಗೆ ಪೆನ್ಷನ್ ಜಾಸ್ತಿ ಮಾಡಲಿ. ಹೌದು. ಓಕೆ ನೋಡ್ರಿ. ಓ ಬಾಣ, ಏನು ನಿಮ್ಮ ಹೆಸರು? ಮನು. ಮನು. 20, 22, 8, 2 ಅಂದರೆ ಹಂಗಂದ್ರೆ ನಂಬರು ಕರ್ನಾಟಕದಲ್ಲಿ 18ರಿಂದ 22, 6ರಿಂದ 8, 2ರಿಂದ 0. ನಗ್ತಿಯಲ್ಲಣ್ಣ. ನಮಗೆ ಗೊತ್ತಿಲ್ಲ. ಒಂದು 350ರಿಂದ 370, ಒಂದು 120ರಿಂದ 150, ಒಂದು 40ರಿಂದ 50. ಅರ್ಥ ಆಯ್ತು. ಅರ್ಥ ಆಗ್ಲಿಲ್ವಾ ಅಣ್ಣ? BJP ಇಷ್ಟು ಸೀಟ್ ಬರುತ್ತೆ ಕರ್ನಾಟಕದಲ್ಲಿ 20ರಿಂದ 22, ಕಾಂಗ್ರೆಸ್ ಒಂದು 6ರಿಂದ 8, JDS ಒಂದು 2 ಅಂತ. ನಿಮ್ಮ ಪ್ರಕಾರ ಯಾರು ಗೆದ್ದಾರೋ ನೋಡು. ಅವಾಗಿಂದ ಹೇಳ್ತವನೇ, ತಲೆಗೆ ಹಾಕೊಂಡಿಲ್ಲ. ಹಾಂ, ಮೋಸ್ಟ್ಲಿ BJP ಬರ್ಬೋದು. BJP ಬರ್ಬೋದು. ಎಲ್ಲಿಗೆ? ದೇಶಕ್ಕೆ. ಹಾಸನಲ್ಲಿ ಡೌಟ್ ಇದೆ. ನಿನ್ನ ಆಚ್ಕೊಂಡು ಹೆಣ್ಮಕ್ಳು ಥರ ಆ ಕಡೆಗೆ ತಿರ್ಕ ಮಾತಾಡ್ಬಿಡು. ಈ ಕಡೆಗೆ ಯಾರು ನೋಡೋರು ಮತ್ತೆ? ಹೇಳಿ. ಹೇಳಪ್ಪ. ಪ್ರಜ್ವಲ್ ರೇವಣ್ಣ ಗೆಲ್ಲಲ್ವಾ? ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಗೆಲ್ಲಲ್ವಾ? ನನಗೆ ಅಣ್ಣ ಪ್ರಜ್ವಲ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗೆಲ್ಲಲ್ವಾ? ರೇವಣ್ಣಗೂ ಶ್ರೇಯಸ್ ಪಟೇಲ್ಗೂ ಫೈಟ್ ಇದೆ. ಹೋದ ಸಲನೇ ರೇವಣ್ಣ ಹತ್ತತ್ರ ಬಂದಿದ್ರು 1200 ಓಟಲ್ಲಿ. ಈ ಸಲ ಸ್ವಲ್ಪ ಅವ್ರದ್ದೊಂದು ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಬಿಟ್ಟಿದ್ದಾರೆ. ನೋಡ್ಬೇಕು. ನಿಮಗೇನು ಗೆಲ್ಬೇಕಾ ಹೆಂಗೆ? ಯಾರೋ ಪ್ರಜ್ವಲ್ ಈಗ ಮೊದಲು ಸಂಸದ ಆದಾಗ 5 ವರ್ಷ ಗೆದ್ದರು, ಏನೂ ಮಾಡಿಲ್ಲ. ಅವರು ಆಟೋ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಒಂದು ನಮ್ಮ ಆಟೋದವರಿಗೆ ಕೊರೋನಾದಲ್ಲಾಗಲಿ ಏನೋ ಒಂದು ಕಿಟ್ಟು ಕೊಟ್ಟಿಲ್ಲ, ಕಷ್ಟ ಸುಖ ಏನು ಕೇಳುವಿಲ್ಲ. ಒಟ್ಟು ನಾವು JDS ಫಸ್ಟ್ ಇದ್ದರು. ಈಗ BJP ಪ್ರೀತಮ್ ಗೌಡ್ರ ಕಡೆಯಿಂದ ನಾವು BJP ಅಷ್ಟೇ. ನೀವು BJP ಆದರೆ ಪ್ರಜ್ವಲ್ ರೇವಣ್ಣ ಗೆಲ್ಲಬಾರ್ದು. ಅಲ್ಲ, ಅವರು ಇದು ಏನು ಹೇಳೋಕ್ಕಾಗಲ್ಲ. ಸ್ವಲ್ಪ ಫೈಟ್ ಇದೆ. ನೋಡೋಣ ಅಂತೀರಾ? ನೋಡೋಣ. ಶ್ರೇಯಸ್ ಪಟೇಲ್ ಅವರೇ. ಹೌದಾ? ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ನಮಗೆ ಮಾತಾಡಕ್ಕೆ ಬರಲ್ಲ. ಅಲ್ಲಿ ಯಾರು ನಿಮಗೆ ನಮಗೆ ಮಾತಾಡಕ್ಕೆ ಕೊಡಕ್ಕೆ ಆ ಕಡೆ ನೋಡೋಣ. ನಿಮ್ಮ ಹೆಸರೇನಣ್ಣ? ನಮ್ಮ ಹೆಸರು ರವಿ. ಅದನ್ನೇ ತಾನೇ ನಾನು ಕೇಳಿದ್ದು. ನಿಮ್ಮ ಹೆಸರು ಹೇಳಕ್ಕೂ ಬರೋಕಿಲ್ವಾ? ಯಾರು ಗೆಲ್ಲಬೇಕು ಅಂತ ಹೇಳಕ್ಕೂ ಬರೋಕಿಲ್ವಾ? ಅಯ್ಯೋ, ಯಾರು ಗೆದ್ದರೆ ನಮಗೆ ಬಂದ್ರೆ ನಾವು ಹೊಲ ತಪ್ತದ? ಅದನ್ನೇ ಹೇಳಿ ಮತ್ತೆ. ಆದರೂ ಇದ್ದಿದ್ರಲ್ಲ ಇಂಥವ್ರು ಗೆಲ್ಲಬೇಕು ಅನ್ಸೋದಲ್ಲ. ಯಾರು ಗೆದ್ದರೆ ನಮ್ಗೆ ಹೊಲ ತಪ್ಸ್ಯಾರ? ಇಲ್ಲ ತಾನೆ, ನಾವು ಹೊಲ ಉಳ್ನೇಬೇಕಲ್ಲ. ಆದರೂ ಇಂಥವ್ರೊಬ್ರು ಗೆದ್ರೆ ಚಲೋ ಚಂದ. BJPನ ಕಾಂಗ್ರೆಸ್ ಒಂದೇಳಿ ಪಟಾವಟ್. ಕಾಂಗ್ರೆಸ್ ಗೆದ್ರೆ ಉಳೋದು ಅನ್ಸೋದು ನಮಗೆ. ಯಾಕೆ? ಈಗ ಮತ್ತೆ ನೆನ್ನೆ ಎಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ನವ್ರು ಇಲ್ಲ BJP ಅಂತವ್ರಪ್ಪ. ಎಕ್ಸಿಟ್ ಪೋಲ್ ನೋಡಿದ್ರೆ ನಮ್ಗೆ ಹಂಗೆ ಅನಿಸ್ತದೆ ಕಾಂಗ್ರೆಸ್ನೇ ಗೆಲ್ಬೇಕು ಅಂತ. ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಒಳ್ಳೇದು ಅನ್ನಿಸ್ತದೆ. ರೀಸನ್ನು ಏನು ಫ್ರೀ ಕೊಟ್ಟರು ಆ ಥರನ? ಫ್ರೀ ಕೊಟ್ಟದ್ದು ಲೆಕ್ಕಾಚಾರ ಅಲ್ಲ, ಎಲ್ಲದಕ್ಕೂ ಒಳ್ಳೇದು ಅನ್ನಿಸ್ತೈತೆ ಅವ್ರಿಗೆ ಎಲ್ಲ. ಓಕೆ, ನೋಡೋಣ ಬಿಡಿ. ನಮಸ್ಕಾರ. ಏನು ನಿಮ್ಮ ಹೆಸರು? ನನಗೆ ಅಪ್ಪಾಜಿಗೌಡ ಅಂತ ಕೆಲಸ ಆಯ್ತಪ್ಪ, ಜಾಗ ಮಾಡಿಕೊಟ್ರು. ಅಪ್ಪಾಜಿ ಗೌಡ್ರೆ, ಈಗ ನೋಡ್ರಿ ನೆನ್ನೆಲ್ಲ ನೋಡಿದ್ರ ಟಿವಿಯ ನ್ಯೂಸ? ಎಲ್ಲಿ ಎಲ್ಲ ಧಾರಾವಾಹಿ ಕೂತಿರ್ತಾರೆ. ಹೇಳ್ಬೇಕಲ್ವಾ ನೀವು? ನ್ಯೂಸು ನೋಡಕ್ಕೆ ಬಿಡ್ತೇ ಅಲ್ಲ ನಮ್ಮನ್ನ. ಯಂಗ್ಸ್ರೀಗ ಹೆಂಗಸರು ಅವ್ರದೇ ರಾಜಭಾರ ಸೀರಿಯಲ್ ಹಾಕಿ ಕುತ್ಕೊಂಡ್ಬಿಡ್ತಾರೆ. ಹಾಕಿ ಅಂತ ಹೇಳಿದ್ರೆ ನಮಗೆ ಹಾಕೋದೇ ಅಲ್ಲ. ಈಗ ನಂಬರ್ಗಳು ಗೊತ್ತಾಯ್ತದೆ ನಿಮಗೆ. ನನ್ನೆಲ್ಲ ನಿಮ್ಮ ತಲೆಗೆ ಬಂದಿರಬೇಕು ಅನ್ಸುತ್ತೆ, ಮೋಸ್ಟ್ಲಿ ನಿಮ್ಗೆ ಗೊತ್ತಿರ್ಬೇಕು ಅನ್ಸುತ್ತೆ. BJP ಎಲ್ಲ ಈಗ 350 ಮೇಲೆ ಗೆಲ್ಲುತ್ತೆ ಅಂತದೆ. ಕಾಂಗ್ರೆಸ್ ಎಲ್ಲ 118, 120. ನಾನೀಗೆಲ್ಲ 2-3 ಕಡೆ ಮಾತಾಡಿ ಬಂದೆ. ಈಗ ಅದನ್ನ ಮಾತಾಡಿ ಬಂದಿದ್ದೆ. BJPನೇ ಗೆಲ್ತದೆ ಅಂತ ಆಗಿರೋದು. ಈಗೆಲ್ಲ ಎಕ್ಸಿಟ್ ಪೋಲ್ ನೋಡ್ತಾ ಇದ್ರೆ ರಿಸಲ್ಟ್ ಏನಾಗ್ಬೋದು? ಈಗ ಅದನ್ನ ಬರಬೇಕು ಅಂದ್ರೆ ನಮ್ಮ ಅಂಜಿಕೆ.
ಈಗ ಅವರೇ ಬರ್ಬೇಕಾ? ಹ್ಞೂ ಅಲ್ಲ ಬರ್ತಾರಂತ ಒಂದು ಕಾಣುತ್ತೆ. ಬಿಜೆಪಿ ಬರ್ತಾರೆ ಅಂತ ಹೆಂಗಂತ ಕಾಣೋದು ನಮ್ಮ ಇದರಲ್ಲೇ ಕಾಣುತ್ತೆ ಥರ. ನಿಮಗೆ ಯಾರು ಇಷ್ಟ? ಅಯ್ಯೋ ಹೆಂಗೆ ಯಾರು ಇಷ್ಟಂತ ಕಾಣೋಣ ಈಗ. ಹೇಳಿ ಯಾರು ಬರ್ಬೇಕು ಅಂತ. ಈ ನನ್ನ ಇಷ್ಟಲ್ಲ ಅದು, ನಿನ್ನ ನನ್ನ ಇಷ್ಟಲ್ಲ. ಆ ಭಗವಂತ ಅವನಿಗೆ ಗ್ಯಾರ ಕೊಟ್ಟಿರ್ಬೇಕು, ಹಂಗೆ ಮಾಡಬೇಕು. ಸುಮ್ಮನೆ ಅಜಿ ಭಗವಂತ ಬಂದೇನೋ ಓಟ್ ಹಾಕ್ಯಾನ ನಾವು ಹಾಕ ನಾವು ಹಾಕಿದ್ದೀವಿ, ಅವನಿಗೆ ಮಂತ್ರ ರಾಜಕೀಯ ಆಳ ಯೋಗ ಇರ್ಬೇಕಲ್ಲ. ಹಾಂ ಅದು ಯೋಗ ಇದ್ರೆ ಇಲ್ಲ. ಬೀದಿ ಬಿಕಾರಿಗಳಿಗೆ ಕಡೆ ಆದ್ನಲ್ಲಮ್ಮ. ಯಾರು? ಅಲ್ಲ ಹೇಳೋದು ಈಗ ನ್ಯೂಸಲ್ಲಿ ಎಲ್ಲ ಗೊತ್ತಾಯ್ತಲ್ಲ. ಇವರು ಪ್ರಜ್ವಲ್. ಹೋ ಅಲ್ಲ ಬನ್ನಿಲಿ ಒಂದು ನಿಮಿಷ. ಅದು ಯಾಕೆ ಅಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟು ಹೋಯ್ತಿದ್ದೀರಲ್ಲ. ಅಲ್ಲ ಬನ್ನಿಲಿ ಹೇಳ್ತೀನಿ. ಹೇಳಿ ನಿಮ್ಗೆ ಯಾರು ಗೆಲ್ಬೇಕು? ನಿಮ್ಗೆ ಯಾರು ಗೆಲ್ಬೇಕು? ನಿಮ್ಗೆ ಯಾರು ಗೆಲ್ಬೇಕು ಹೇಳಿ? ಅಲ್ಲ ನೀವು ಚೆನ್ನಾಗಿ ಮಾತಾಡ್ತಿದ್ರಿ ಅಮ್ಮ, ಸೂಪರಾಗಿ ಮಾತಾಡ. ನಮ್ಮ ಬೀಗರು ಇದು ಇಲ್ಲಿ ಇದಾಗ್ಯವ್ರೆ. ಅವರು ಹೆಣ್ಮಕ್ಳ ಪರ ಹೋರಾಟ ಮಾಡ್ತಾವ್ರೆ. ಅದರಿಂದ ನಾನು ಅವ್ರ ಮಾತು ಕೇಳ್ತಿಲ್ಲ. ಅದಕ್ಕೆ ನಂಗೆ ಸಿಟ್ಟು ಬಂದು ಮಾತಾಡ್ದೆಯಪ್ಪ. ಅಲ್ವಾ? ಅವ್ರು ಏನಾರು ಬೈದ್ಬಿಟ್ರೆ ಯಾಕೆ ಬೈದರು? ಕುಡ್ದಂಗೆ ಹೋಯ್ತಿದ್ರೆ ನೀವು ಯಾಕೆ ಬಂದು ಮಾತಾಡಿರಿ? ಏನೋ ನಮ್ಮ ಜೈಲಿಗೆ ಸ್ಟೇಷನ್ ಕರ್ಕೊ ಹೋಗ್ಬಿಟ್ರೆ ನಮ್ಮ ಮಾನ ಮರ್ಯಾದೆ ನಮ್ಮ. ಅಷ್ಟೊಂದು ಭಯ ಯಾಕೆ? ಅಲ್ಲ ಕಣಪ್ಪ, ಅಷ್ಟೊಂದು ಭಯ ಯಾಕೆ? ಜಾಸ್ತಿ ಓದಿಲ್ಲ ನನಗೇನು ತಿಳಿದು. ಏನ್ ಮಾಡ್ಕೊಂಬಿಟ್ಟಾರು? ಕರ್ಕೊಂಡು ಹೋಗ್ಬಿಟ್ರೆ ಅವ್ರ ಬಗ್ಗೆ ಯಾಕೆ ಕರ್ಕೊಂಡು ಹೋಯ್ತಾರೆ? ಯಾರು ಕರ್ಕೊಂಡು ಹೋಯ್ತಾರೆ? ನಮಗೆ ಭಯ. ಯಾಕೆ ಕರ್ಕೊಂಡು ಹೋಯ್ತಾರೆ? ನಿಮಗೆ ಯಾಕೆ ಭಯ? ನನ್ನ ಸೊಸೆ ಫಾರಿನಲ್ಲಿ MS ಮಾಡಿ. ಎಲ್ಲಾರು ಇರ್ಲಿ ಅಮ್ಮ, ನೀವು ಯಾರಿಗೂ ಎದುರಬೇಕಾಗಿರೋ ಅವಶ್ಯಕತೆ ಇಲ್ಲ. ಮಾಡ್ರದೇ ಅನಾಚಾರ ಕೆಲಸ, ಎದುರಬೇಕಾಗಿರೋ ಅವಶ್ಯಕತೆ ಇಲ್ಲ. ಸರಿನಾ? ನೀವ್ಯಾಕೆ ಎದುರು ಮಾತಾಡ್ತೀರಿ? ಮಾಡ್ತಾರಲ್ಲ ಕೆಲವರು, ಅದಕ್ಕೆ ನಂಗೆ ಭಯ. ಏನು ಗೊತ್ತಾ, ಗೋಲ್ ಮೇಲ್ ಮಾಡ್ತಾರಲ್ಲಪ್ಪ. ನೀವು ಬೈತಾ ಇದ್ರಿ, ನೀವೇನೋ ಒಂದು ಒಳ್ಳೇದು ಹೇಳ್ತಾ ಇದ್ರಿ ತಿಳಿದಂಗೆ. 100% ಒಳ್ಳೇದೇ ನಾನು ಅಲ್ವಾ? ಒಳ್ಳೇದು ಹೇಳ್ಬೇಕಾದ್ರೆ ಅದನ್ನ ಭಯ ಪಟ್ಟು ನಿಲ್ಲಿಸಬಾರ್ದು. ಎದಕ್ಕೆಲ್ಲ ಪಾಪ ಮನೆ ಕೆಲಸಗಳು ಹಿಂಗೆ ಮಾಡ್ಯಾರೆ ಅಂದ್ರೆ ಸತ್ಯವಾಗ್ಲೂ ನಿಜವಾಗ್ಲೂ ಹೊಟ್ಟೆಪಾಡಿ ಬಂದವಳು. ನಮಗೆ ವಿಡಿಯೋ ನಮ್ಮ ಬೀಗ್ರೆಲ್ಲ ತೋರಿಸಿ ನಮ್ಗೆ ಈಗ ಒಂದು ತಿಂಗಳಲ್ಲೇ ಗೊತ್ತಾಯ್ತು. ನಮ್ಮ ಬೀಗ್ರೆ ಹೋರಾಟ ಮಾಡಿ ಹೆಣ್ಮಕ್ಳ ಪರವಾಗಿ ಎಲ್ಲ. ಬೇಕಾ ಏನು ಬೇಕಿತ್ತ ಈ ಥರ? ಬೇಡ, ಅವರು ಬೀದಿ ನಾಯಿಗೂ ಕಡಾಗೋದು ಅಷ್ಟೇ. ಹಾಂ, ಭಾರಿ ಬೇಜಾರಾಗುತ್ತೆ. ವಯಸ್ಸ ತಾತ ಈ ವಯಸ್ಸಿನಲ್ಲಿ ನಮ್ದು ಇಲ್ಲೇ ಚಿಕ್ಕಣ್ಣವ್ರ ಕಣಪ್ಪ. ನಾವು ಶಿವರಾಮಣ್ಣ ಕಣಪ್ಪ ಇದ್ರವರು, ನಾವು ಕಾಂಗ್ರೆಸ್ಸು. ಅವರೇ ಗೆಲ್ಬೇಕು. ನಮಗಂತೂ ಗೆಲ್ಲಿ ಬಿಡ್ಲಿ, ನಾವು ಇದ್ರು ಅದಕ್ಕೆ ಓಟ್ ಹಾಕೋದು, ಸತ್ರು ಅದಕ್ಕೆ ಓಟ್ ಹಾಕೋದು. ನಮ್ಮ ಮನೇಲಿ ಹೇಳ್ಯಾರ, ನಾವು 30 ವರ್ಷದಿಂದ ರೇಷನ್ ಕೊಡ್ತೀವಿ. ನಮ್ಮ ಊರ ಮಗನ ನಾವು ಬಿಡಲ್ಲ. ನಾವು ಅವ್ರ ಮನೆ ಅನ್ನ ತಿಂತಾಯಿದ್ದೀವಿ, ಇವತ್ತು ಕೊಡ್ತಾಯಿದ್ದೀವಿ. ಅಲ್ಲ ನಂಗೆ ಹೆದರಿಕೆ. ಇರ್ಲಿ ಅಮ್ಮ. ನೋಡಿ, ತಪ್ಪು ಮಾಡಿದವರೇ ಭಯ ಪಡಲ್ಲ ಅಂದಮೇಲೆ ನಾವೇನು ತಪ್ಪೇ ಮಾಡಿಲ್ಲ. ತಪ್ಪು ಮಾಡಿದವರೇ ತಲೆ ಎತ್ತಾರೆ, ನಾವು ತಪ್ಪೇ ಮಾಡಿಲ್ಲ. ತಲೆ ಎತ್ತಿ ಎಲ್ಲ ಎತ್ತಿ ನಿಂತ್ಕೊ. ನಿಮ್ಮನ್ನ ಕಳಿಸಿ ನಮ್ಮನ್ನೇ. ಅಯ್ಯೋ, ಏನು ಮಾಡ್ಕೊಳಕ್ಕಾಗಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ. ಮಾಡಿದ್ದೀರ ನಮ್ಮನ್ನು ಕರೀರಿ, ನಾವು ಬರ್ತೀವಿ ಅಷ್ಟೇ. ಏನಮ್ಮ ನಿಮ್ಮ ಹೆಸರು? ಎಲ್ಲ ಕಡೆ ಇರ್ತೀವಿ, ಎಲ್ಲ ಕಡೆ ಇದ್ದಾರೆ. ಇಡೀ ಕರ್ನಾಟಕದ 28 ಡಿಸ್ಟಿಕಲ್ಲೂ ಇದ್ದಾರೆ. ಖುಷಿ ಆಯ್ತು ನನಗೆ. ಖುಷಿ ಆಯ್ತಾ? ಖುಷಿ ಆಯ್ತು. ಮಾಧ್ಯಮದವ್ರು ಇರೋದು ಬರೀ ಏನೋ ಹೇಳಕ್ಕಲ್ಲ, ಎಲ್ಲರ ಸಪೋರ್ಟಿಗೂ ಇರ್ತೀವಿ, ತಪ್ಪು ಮಾಡಿದವ್ರ ವಿರುದ್ಧನೂ ಇರ್ತೀವಿ. ನನಗೂ ನನ್ನ ಮಗುಗೂ ನನ್ನ ಸೊಸೆಗೂ ನನ್ನ ಬಿಗ್ತಾ ಇದ್ದಾನೆ. ಯಾರಾದರೂ ಅಷ್ಟೇ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಲೇಬೇಕು ಅಷ್ಟೇ. ಅಷ್ಟೇ ತಾನೇ? ನೀವೇನು ಟೆನ್ಷನ್ ತಗೋಬೇಡಿ, ಏನು ಟೆನ್ಷನ್ ತಗೋಬೇಡಿ. ನಿಮ್ಮ ಧೈರ್ಯವಾಗಿ ನಿಮ್ಮ ಮನಸ್ಸಿನ ಮಾತು ಹೇಳಿದ್ರಲ್ಲ, ಅದು ಇಂಪಾರ್ಟೆಂಟ್ ಅಷ್ಟೇ. ಹೇಳ್ತೀನಿ ಈಗ. ತಲೆ ಕೆಡಿಸ್ಕೊಂಬಿಡಿ. ಮಾಧ್ಯಮದವ್ರು ಯಾವತ್ತೂ ಇಂಥದನ್ನ ನಾವು ಪ್ರೋತ್ಸಾಹನೇ ಮಾಡಲ್ಲ. ಆ ಥರದ್ದು ಕೆಟ್ಟದೆಲ್ಲ ಪ್ರೋತ್ಸಾಹನೇ ಮಾಡಲ್ಲ. ಸರಿನಾ? ತಪ್ಪೇ. ಏನಂತೀರಾ? ನಮ್ಮದು ಊರು ಚಿಕ್ಕಮಂಗ್ಳೂರು, ಕೆಲಸ ಬೆಂಗಳೂರು. ಅಜಯ್, ನೀವು ಹೇಳ್ತಾ ಇದ್ರಿ. ಹೌದಾ? ನೀವು ಹೇಳ್ತಾ ಇದ್ರಿ. ಈಗ ನಿಮ್ಗೆ ಯಾರು ಗೆಲ್ಬೇಕು? ನಮಗೇನು BJP ಅದು ಇದು ಅಂತಲ್ಲ, ಯಾರು ಅದೃಷ್ಟ ಐತೆ ಅವ್ರು ಬರಲಿ. ಅದೃಷ್ಟ ಐತೆ ಅವರು. ಕೆಲಸ ಮಾಡೋರು ಬರೋದು ಬೇಡ ಹಂಗಾರೆ. ಕೆಲಸ ಮಾಡಿ ಬರಬೇಕು. ಈ ಬಸ್ ಬತ್ತು ಹೋಗಿ ಹೊರಡಿ. ಬಡವ್ರ ಬಗ್ಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು. ನಮಗೆ ಬೇಡ, ನಮಗೆ ₹1 ಬಿಡಪ್ಪ, ನಾವು ಚೆನ್ನಾಗಿದ್ದೀವಿ. ಜಾಸ್ತಿ ಆಗ್ಯಾವ್ರೆ. ಆದ್ರಿಂದ ಒಳ್ಳೇದು ಯಾರು ಮಾಡ್ತಾರೆ, ಬಡವ್ರ ಬಗ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರು ಬರ್ಲಿ ಅಷ್ಟೇ. ಏನಣ್ಣ ನಿಮ್ಮ ಹೆಸರು? ಕಳೆಗೌಡ್ರೆ, ಈಗ ನಿಮಗೆಲ್ಲ ಹೆಲ್ಪ್ ಮಾಡ್ತಾವ್ರಾ? ಮಾಡ್ತಾವ್ರೆ. ಯಾರು ಮಾಡ್ತಾವ್ರೆ ಹೆಲ್ಪ್? ಯಾವ ಸರ್ಕಾರ ಮಾಡ್ತಿರೋದು ನಿಮ್ಗೆ ಹೆಲ್ಪ್? ಕಾಂಗ್ರೆಸ್ ಸರ್ಕಾರ. ಹೌದಾ? ಖುಷಿ ಹಂಗ್ರೆ. ಅವರೇ ಗೆಲ್ಬೋದೇ ಸಲ? ಗೆಲ್ಬಹುದು ಅಂತ. ನೆನ್ನೆ ಎಕ್ಸಿಟ್ ಪೋಲ್ ಎಲ್ಲ ನೋಡಿದ್ರ ನಂಬರ್ಗಳ? ಎಲ್ಲ ನೋಡ್ತಾರೆ BJP ಅಂತವ್ರಲ್ಲ. BJP ಕಷ್ಟ ಇದೆ ನಮ್ಮ ಹಾಸನದಲ್ಲಿ.